ಗುರೂಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಪರ್ವತಗೌಡ ಬಸನಗೌಡ ಪಾಟೀಲ್ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 19/9/1973 ಮೇಡಮ್. 19/9/73. ಹುಟ್ಟಿದ ಟೈಮಿಂಗ್ಸ್ ಏನು ಸರ್? 4:10 ಮೇಡಮ್. 4:10 ಬೆಳಗ್ಗೆನ ಸಂಜೆನಾ? ಬೆಳಿಗ್ಗೆ ಮೇಡಮ್. ಹುಟ್ಟಿದ ಸ್ಥಳ ಯಾವುದು ಸರ್? ಬೆಳಗಾವಿ, ಕರ್ನಾಟಕ. ಓಕೆ, ಗುರೂಜಿ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ಹಲೋ ಸರ್, ನಮಸ್ಕಾರ. ಹೇಳಿ. ನಮಸ್ತೆ, ಹೇಳಿಪ್ಪ. ನನ್ನ ವೃತ್ತಿಯಲ್ಲಿ ಸರ್ ನನಗೆ ಹಾ ಯಶಸ್ಸು ಸಿಗ್ತಾ ಇಲ್ಲ. ಯಶಸ್ಸು ಸಿಗ್ತಾ ಇಲ್ಲ. ಓಕೆ, ನಿಮ್ದು ನಕ್ಷತ್ರ ರಾಶಿ ಗೊತ್ತಿದೆಯಾ ನಿಮಗೆ? ವೃಷಭ ರಾಶಿ ಸರ್, ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ಕರೆಕ್ಟ್ ಆಗಿದೆ. ನೋಡಿ, ಈಗ ನಿಮ್ಗೆ ನಡೀತಾ ಇರೋಂಥ ದಶಾಭುಕ್ತಿಗಳು ನೋಡಿದ್ದಾದಲ್ಲಿ ಈಗ ಶನಿ ದಶೆ ನಡೀತಾ ಇದೆ ನಿಮಗೆ. ಸೊ ಶನಿ ದಶೆನಲ್ಲಿ ರವಿ ಭುಕ್ತಿ ನಡೀತಾ ಇದೆ. ಈಗ ಶನಿ ದಶೆ ರವಿ ಭುಕ್ತಿ 2026 ಜನವರಿವರೆಗೂ ಇರುತ್ತೆ. ಜಾತಕದ ಪ್ರಕಾರ ನೋಡಿದ್ದಾದಲ್ಲಿ ನಿಮ್ಮದು ಸಿಂಹ ಲಗ್ನ ಆಗುತ್ತೆ. ಲಗ್ನದಿಂದ 10ನೇ ಮನೆ ಅಂದರೆ ಉದ್ಯೋಗ ಸ್ಥಾನ ಆಗುತ್ತೆ. ಸೊ ಉದ್ಯೋಗ ಸ್ಥಾನಾಧಿಪತಿಯಾದಂಥ ಶುಕ್ರ ತೃತೀಯದಲ್ಲಿ ಸ್ವಸ್ಥಾನದಲ್ಲೇ ಕೂತ್ಕೊಂಡಿದ್ದಾನೆ ಮತ್ತು 10ನೇ ಮನೆಯಲ್ಲಿ ಚಂದ್ರನು ಸಹ ಇದ್ದಾನೆ. ಯಾವುದೇ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಏನು ಕಾಣಿಸ್ತಾ ಇಲ್ಲ. ಆದರೆ ಮುಖ್ಯವಾಗಿ ನಿಮಗೆ ಗುರು ನೀಚನಾಗಿದ್ದಾನೆ. ಈ ಡಾಕ್ಟರ್ ಪ್ರೊಫೆಷನ್ಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಗುರು, ಮತ್ತೊಂದು ಶುಕ್ರ ಆಗಿರ್ತಾರೆ. ಸೊ ಶುಕ್ರ ನಿಮಗೆ ವ್ಯಕ್ತಿಗಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ವಿಷಯದಲ್ಲಿ ಹೆಲ್ಪ್ ಮಾಡ್ತಾನೆ. ಗುರು ನಿಮಗೆ ನೀವು ಕೊಡುವಂಥ ಮೆಡಿಕೇಷನ್ನು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗೋದಕ್ಕೆ ಹೆಲ್ಪ್ ಆಗ್ತಾನೆ. ಸೊ ಗುರು ನಿಮಗೆ ಲಗ್ನದಿಂದ 6ನೇ ಮನೆಯಲ್ಲಿ ನೀಚನೂ ಆಗಿ ವಕ್ರಿನೂ ಸಹ ಆಗಿದ್ದಾನೆ. ಸೊ ಇದು ಮೇಜರ್ ಪ್ರಾಬ್ಲಮ್ ಆಗಿರುವಂಥದ್ದು ಇದಾಗಿದೆ. ಸೊ ನೀವು ಸ್ವಲ್ಪ ಸಾಲ ಸೌಲಭ್ಯ ಜಾಸ್ತಿ ಆಗಿರ್ಬೋದು, ಖರ್ಚು ವೆಚ್ಚಗಳು ಜಾಸ್ತಿ ಆಗಿರುವಂಥ ಸಾಧ್ಯತೆ ಇದೆ. ಕಮಿಟ್ಮೆಂಟ್ಸ್ ಜಾಸ್ತಿ ಆಗಿರುವಂಥ ಒಂದು ಸೂಚನೆಗಳು ಕಾಣಿಸ್ತಾ ಇದೆ ಇಲ್ಲಿ. ಸೊ ಈ ನೀಚ ಗುಣವನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಮೊದಲನೇದು ಕನಕಪುಷ್ಯ ರಾಗ ಯೆಲ್ಲೋ ಸಫೈರ್ ಅಂತ ಒಂದು ಸ್ಟೋನ್ ಬರುತ್ತೆ. ಒಂದು 3 ರಿಂದ 5 ಕ್ಯಾರೆಟ್ ಫಸ್ಟ್ ಗ್ರೇಡ್ ಸ್ಟೋನ್. ಇದನ್ನು ಬಂಗಾರದಲ್ಲಿ ಒಂದು ರಿಂಗ್ ಮಾಡಿಸ್ಬಿಟ್ಟು ನೀವು ಉಂಗುರ ಮಾಡಿಸಿ ಬಲಗೈನಲ್ಲಿ ತೋರು ಬೆರಳಿನಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ ನಿಮಗೆ. ಧನ್ಯವಾದ ಪಾಟೀಲ್ ಅವರೇ ಕರೆ ಮಾಡಿದ್ದಕ್ಕೆ.